ಇದು ಸೀತಾಫಲ. ಸೀತಾಫಲ ಮಾಮೂಲಿ ಈಗ ನಾಟಿ ಸೀತಾಫಲ ಬೇರೆ ಇದೆ, ಇದು ದಪ್ಪ ಸೀತಾಫಲ ಸ್ವಲ್ಪ ಜಾಸ್ತಿ ಇರುತ್ತೆ. ವಿಶೇಷವಾಗಿ ಇದು ವರ್ಷಕ್ಕೆ ಒಂದೇ ಬೆಳೆ. ಓಕೆ, ಇನ್ನು ಇದು ರನ್ನಿಂಗ್ ಆಗಿಲ್ಲ. ಅದೇ ಪಕ್ಕದ್ದು ಸೀತಾಫಲನೇ ಇದು. ಇದು ರೆಡ್ ಸೀತಾಫಲ, ಕಲ್ಲರೇ ರೆಡ್. ಸೀತಾಫಲದಲ್ಲಿ ರೆಡ್ ಕಲರ್, ರೆಡ್ ಕಲರ್ ಮೇಲೆ ರೆಡ್ ಅಂದ್ರೆ ಅದನ್ನ ನೋಡಕ್ಕೆ ಆನಂದ ಬೇರೆ. ಅದೊಂದ್ ಗಿಡ ಅಂದ್ಬಿಟ್ಟು ಅದನ್ನ ಸೂಪರ್. ಇದೊಂದ್ ಗಿಡ ಸರ್, ಮಿಯಾಜಿಕೆ ಅಂತ ಒಂದ್ ಗಿಡ ಹಾಕ್ದೆ. ಇನ್ನು ನಮ್ಮವೆಲ್ಲ 7 ಎಕರೆನೂ ತೋಪಿದೆ. ಇದೊಂದು ಇರ್ಲಿಲ್ಲ ವಿಶೇಷವಾಗಿ, ಇನ್ನೆಲ್ಲಾ ತರನು ಗಿಡ ಹಾಕಿದೀನಿ ನಾನು. ಇದು ಬ್ಲಾಕ್ ಮ್ಯಾಂಗೋ ಅಂತ. ಬ್ಲಾಕ್ ಮ್ಯಾಂಗೋ ಇದು ಒಳಗಡೆ ಮಾಮೂಲಿ ಮಾವಿನ ಹಣ್ಣು ಇದ್ದಂಗೆ ಇರುತ್ತೆ, ಮೇಲೆಲ್ಲ ಬರೀ ಬ್ಲಾಕ್. ಅದೊಂದು ವಿಶೇಷ ಅಂತ ಲಾಲ್ ಬಾಗಲ್ಲಿ ಒಂದು ಮಾತಾಡ್ತಾ ಹಾಗೆ ಎಲ್ಲ ಕೇಳುವಾಗ ಹಂಗಂದ್ರು, ಅದನ್ನ ತಂದೆ. ಇದು ಹಲಸು ಸರ್, ಇದು ಸುಮಾರು ಒಂದು 25 ಕಾಯಿ ಬಿಟ್ಟಿತ್ತು ನೋಡಿ ಸರ್. ಇದು ಇಷ್ಟೇ 25 ಕಾಯಿ ಬಿಟ್ಟಿತ್ತು. 25 ಕಾಯಿ ಬಿಟ್ಟಿತ್ತು. ಏನು ಟೇಸ್ಟ್ ಅಂದ್ರೆ ಅದ್ರ ಆನಂದ ಬೇರೆ ಬಿಡಿ. ಇವಾಗ ನಾನು ಗ್ರಾಹಕರಿಗೆ ಕೊಟ್ಟಿದ್ದೀನಿ. ಈಗ ಹಾಗೆ ಇವೆಲ್ಲ ತಂದು ನಮ್ಗೆ ಕೊಡ್ಬೇಕು ಅನ್ನೋ ಬುಕ್ಕಿಂಗ್ ಆಗಿದೆ. ಫಸ್ಟ್ ಬುಕ್ಕಿಂಗ್ ಆಗಿದೆ. ಹೌದು, ಇಲ್ಲ ಎಲ್ಲಾರು ಒಂದೊಂದ್ 2 ತಿನ್ಲಿ. ತಗೊಂಡವ್ರು ತಿಂದವರೆಲ್ಲ ಬುಕ್ಕಿಂಗ್ ಆಗೋಗುವೆ. ನೆಕ್ಸ್ಟ್ ಬಂದ್ರೆ ನನಗೆ ಕೊಡ್ಬೇಕು, ಬೇಕಾದ್ರೆ ದುಡ್ಡು ಕೊಡ್ತೀನಿ. ಬಾರಿ ನಾವು ಸ್ವತಃ ಒಂದ್ ತಿಂದು ಅದನ್ನೆಲ್ಲ ಗಮನ ಮಾಡಿ ನಮ್ಮ ಮಕ್ಳೆಲ್ಲ ತಿಂದು ಟೇಸ್ಟೇ ಬೇರೆ. ಒಂಚೂರು ಅಂಟು ಬರಲ್ಲ, ಟೇಸ್ಟೇ ಲೆಕ್ಕಾಚಾರ ಬೇರೆ. ಅಂದ್ರೆ ಇದು ಜಾಸ್ತಿ ದಪ್ಪ ಬರಲ್ಲ ಸರ್, ಸಣ್ಣ ಸಣ್ಣ ಸಣ್ಣ. ಒಂದು ಕಾಯಿಯಲ್ಲಿ ಎಷ್ಟು ತೊಳೆ ಬರ್ಬೋದು? ಒಬ್ಬರು ತಿನ್ಬೋದು. ರೈಟ್. ಓಕೆ, ನಾನು ಒಬ್ಬನೇ ತಿನ್ಬಿಡ್ತೀನಿ ಅಂತಾರೆ. ಇದಣ್ಣ ಸರ್, ಇದು ವೈಟ್ ನೇರ್ಲೆ ಅಂತ. ವೈಟ್, ಫುಲ್ ವೈಟ್. ಎಸ್, ಅಂತ ಇದೆ. ಓಕೆ, ನೋಡಿ ಸರ್, ಇದು ಬಿಳಿ ನೇರ್ಲೆ. ರೈಟ್. ನೋಡಿ, ಅದು ಫುಲ್ ಹಣ್ಣಾದ್ರೂ ಅಷ್ಟೇ ಆಗುತ್ತೆ. ಅಷ್ಟೇ ಸರ್. ಈಗೆಲ್ಲ ಇನ್ನು ಸ್ಟಾರ್ಟಿಂಗ್ ಆಗಿದೆ. ಇದು ಈಗ ರನ್ನಿಂಗ್ ಇನ್ ನೆಕ್ಸ್ಟ್ ವರ್ಷ ಊರೆಲ್ಲ ಜಜ್ಜಿರುತ್ತೆ. ಬಿಳಿ ನೇರ್ಲೆ ಖುಷಿ ಆಗುತ್ತೆ. ಇವೆಲ್ಲ ಈ ಲೈನ್ ಬಟರ್ ಫ್ರೂಟ್ಗಳು ಹಾಕಿದೀನಿ ಸರ್. ಇದೆಲ್ಲ ಬಟರ್ ಫ್ರೂಟ್ಸ್. ಓಕೆ, ಇದೆಲ್ಲ ಬಲ್ಕ್ ಬಟರ್. ಮಾಮೂಲಿ ಹಿಂಗೆ ಅಡ್ಡ ಈ ಲೈನ್ ಅಲ್ಲಿ ಇರೋದೆಲ್ಲ ಬಟರ್ಸ್. ಓಕೆ, ರೈಟ್. ಇದು ತೆಂಗು ಸರ್, ಇದು ಮಂಗಳೂರು ಸೈಡ್ ಅಲ್ಲಿ ತೆಂಗು. ಬಾರಿ ವಿಶೇಷವಾಗಿ ಕಲರ್ ಚೆನ್ನಾಗಿರುತ್ತೆ, ಎಳ್ನೀರು ಅಷ್ಟೇ. ಇದರಲ್ಲಿ ಎಷ್ಟೋ ಫುಲ್ ಎಲ್ಲೋ ಕಲರ್, ಇದು ಪೂರ್ತಿ ಆರೆಂಜ್ ಕಲರ್ ಬರುತ್ತೆ. ಓಕೆ, ಇದಾಗ್ಲೇ ಹೇಳಿದ್ರಿ, ಬಟರ್ ಫ್ರೂಟ್ ಹೇಳಿದ್ರಿ. ಈ ಲೈನ್ ಎಲ್ಲ ಬಟರ್ ಫ್ರೂಟ್ ಹಾಕಿದ್ರೆ. ಹೌದು ಸರ್. ಓಕೆ. ಇದೊಂದು ಲಕ್ಕಿ ಪತ್ರೆ ಅಂತ. ಇದು ಲಕ್ಕಿ ಪತ್ರೆ ಸುಮಾರು ಎಂತರ ಅವಕ್ಕೆ ಪೂಜೆಗೆ ಈ ನೀರು ಹಾಕಕ್ಕೆ ಬಾಣತಿಗೆ ಇದಕ್ಕೆ ಇರ್ತದೆ. ಇವಾಗ ಮೊದ್ಲು ಎಲ್ಲೆಲ್ಲೋ ಇರೋದು, ಈಗ ಅದು ಕಮ್ಮಿ ಆಗೋಯ್ತು. ಇದು ಸರ್ ಊಟಿ ಆಪಲ್ ಅಂತ ಅಂತಾರೆ. ಇದನ್ನ ಮೊದ್ಲು ನಾವು ಎಲ್ಚಿ ಹಣ್ಣು ಅಂತ ಹೇಳಿವಿ. ನೋಡಿ, ಅಲ್ಲಿ ಭಾರಿ ಗಿಡ ವಿಶೇಷವಾಗಿ ಬಿಟ್ಟಿದೆ. ಇದರಲ್ಲಿ ರೆಡ್ ಇದೆ. ಇದು ತೈವಾನ್ ಸರ್. ಇದು ತೈವಾನ್ ಅಂದ್ರೆ ಎಳ್ನೀರು ಕೆಳಗಡೆನೆ, ಬರೀ ಎಳ್ನೀರಿಗೆ ಮಾತ್ರ, ಕಾಯಿಗಾಗಲ್ಲ ಎಳ್ನೀರು. ನೋಡಿ ಸರ್, ಇಲ್ಲಿ ಇದೆಲ್ಲ ಊಟಿ ಆಪಲ್. ಎಷ್ಟು ಹಣ್ಣು ಕಚ್ಚಿದ ಸಾಧ್ಯವಿಲ್ಲ, ಅಷ್ಟು ಹಣ್ಣು ಭಾರಿ ಟೇಸ್ಟ್ ಇರುತ್ತೆ. ಓಕೆ. ಏಳಿಕಾಯಿ. ಓಕೆ. ಇದೆಲ್ಲ ನುಗ್ಗೆ ಗಿಡ ನುಗ್ಗೆ ಎಲ್ಲ ಕಟ್ ಮಾಡಿ ಈಗ ಹೊಸದಾಗಿ ಅನ್ ಸೀಸನ್ ಬರ್ಲಿ ಅಂತ ಮಾಡಿದೀನಿ. ಎಲ್ಲರೂ ಈಗ ಕಟ್ ಮಾಡ್ತಾರೆ. ನೋಡಿ ಸರ್, ಹಲಸು ನೋಡಿ, ಅಲ್ಲಿಂದ 19 ತರ ಜಾತಿ ಹಲಸಿದೆ ನೋಡಿ. ಹಲಸಲ್ಲೇ 19 ಜಾತಿಯಾದಂತ ಹಲಸು ಮಾಡಿದ್ರಿ. ಮತ್ತೆ ಬುಡದಲ್ಲಿ ಇರೋದಿದೆ, ರುದ್ರಾಕ್ಷಿ ಹಲಸಿದೆ, ಅಂಟು ಹಲಸಿದೆ, ಭೂಮಿ ಒಳಗಡೆ ಬಿಡೋ ಹಲಸಿದೆ, ಸಿದ್ದು ಹಲಸಿದೆ. ವಿಶೇಷವಾಗಿ ಅದು ಹೇಳ್ತಾರೇನೆ ಬೇರೆ ಸರ್. ಗುಂಗುರ ಅಂತ ಸರ್, ಇದೊಂದು ಹೆಸರು. ಗುಂಗುರ ನೋಡ್ಬೇಕು, ಲೆವೆಲ್ಲೇ ಬೇರೆ ಬಿಡ್ರಿ. ಹಣ್ಣು ಇನ್ನು ಹಣ್ಣು ಇಲ್ಲ. ಇದು ಸರ್ ಲಿಚಿ, ಇದು ಪ್ಲೈನ್ ರಂಬೂಟ. ಅದು ನಾನು ಹಳ್ಳಿಕಾಯಿ ತರ ಕೇಳೋ ತರ ಬರುತ್ತೆ. ಇದು ಪ್ಲೈನ್, ಅದೇ ಮಾಮೂಲಿ ಇಲ್ಲೆಲ್ಲ ಸೊಪ್ಪಾಗಿ ಮಾಡ್ತಾರಲ್ಲ ಆ ತರ. ಅದೇನೋ ಬಿಟ್ರೆ ಇಡೀ ಎಲೆಗಿಂತ ಎಲ್ಲ ಫುಲ್ ಹಣ್ಣಿರುತ್ತೆ, ಗಿಡ ಪೂರ್ತಿ ಹಣ್ಣಿರುತ್ತೆ. ಮಾಮೂಲಿ ಇದೆಲ್ಲ ಯಾಕೆ ಸರ್, ಇದೆಲ್ಲ ಯಾಕೆ ಬಟರ್ ಅಲ್ಲೇ ನಂಬರ್ 1 ಬಟರ್ ನೋಡಿ. ಅದು ಏನ್ ಕಾಯಿ ಬಿಟ್ಟಿದೆ. ಹೌದು. ಇಲ್ಲೆಲ್ಲ ಸುಮಾರು ಇದಾಕಿದ್ದೀನಿ ಸರ್. ಅದು ಗುಜರಾತ್ ಬನ್ನಿ ಗಿಡ ಅಂತೆ. ಇದು ಗುಜರಾತ್ ಬನ್ನಿ ಗಿಡ ಅಂತ, ಬಾರಿ ಕಾಯಿ ಬಿಡುತ್ತಂತೆ ವಿಶೇಷವಾಗಿ. ಇದೆಲ್ಲ ಈಗ ನಾಟಿ ಮಾಡಿದಿರಿ? ಮಾಡಿದೀನಿ ಸರ್. ಇದು ಚೇಪೆ ಸರ್. ಇದು ಮೊದ್ಲು ನಮ್ ಕಂಡಂಗೆ ಭಾರಿ ಫ್ಲೇವರ್ ಅಂದ್ರೆ ಇದು ಸರ್ ಹಣ್ಣು.
ಹಾ. ತೈವಾನ್ಗಿಂತ ನಂಬರ್ 1. ನಾಟಿ. ನಾಟಿಲಿ ಕೃಷಿ ಮಾಡಿದ್ದಾರೆ. ಹಾ. ಶೂಪು ಮುಂದಕ್ಕೂ ಮೊದ್ಲು ಹಂಗ ಇರೋವು, ಈಗ ಅದ್ ಮಾಡಿದ್ದಾರೆ. ಈ ಹಣ್ಣು ಎಷ್ಟು ಡಿಮ್ಯಾಂಡ್ ಅಂದ್ರೆ ದಪ್ಪ ಆದ್ರೂ ಇದೇ ತರಾನೇ ಇರುತ್ತಾ ಶೇಪ್? ದಪ್ಪ ಆದ್ರೂ ಇದೇ ಶೇಪ್ ಇರುತ್ತೆ? ಒಂದು 1/4 ಕೆಜಿನೇ ಬಂದ್ಬಿಡ್ತದೆ ಇದು ಒಂದೊಂದು ಹಣ್ಣು. ಒಂದು ಕಾಯಿ 1/4 ಕೆಜಿ. ಓಕೆ. ಈಗ ಯಾರು ತಿಂದೋರು ಈಗ ನಮ್ಮನ್ನ ಅದ್ ಬರ್ತಾ ಅಂತ ಕೇಳ್ತಾರೆ. ಆ ತರ ಲೆಕ್ಕಾಚಾರ. ಇದೆಲ್ಲ ಸೋಲೋ ಪಪ್ಪಾಯ ಸರ್. ಇದು ಸೋಲೋ ಹಾಕಿದೀನಿ. ಈಗ ದೊಡ್ಡ ದೊಡ್ಡ ಗಿಡಗಳು ಇವೆ, ಖಾಲಿ ಆಗಿರೋದ್ರಿಂದ ಹಾಕಿದೀನಿ. ನೋಡಿ ಸರ್, ಇದೊಂಥರ ಯಾಕೆ ಗಿಡ ಸ್ವಲ್ಪ ಹೋಗಿ ಸ್ವಲ್ಪ ವೀಕ್ ಆಗಿದೆ, ಸ್ವಲ್ಪ ತಯಾರು ಮಾಡ್ತಾ ಇದ್ದೀನಿ. ಇದೊಂಥರ ರಂಬೂಟ ಸರ್. ಇದು ಏನ್ ಕಣ ಹಾಕಿರೋದ ಸರ್? ಇದು ಏನೋ ವಿಶೇಷವಾಗಿ ನಮ್ಗೆ ಚೆನ್ನಾಗೂ ಕಾಣಿಸ್ಬೇಕು ಅಂತ ಇದಲ್ಲೆಲ್ಲ ನೋಡಿ ಎಲ್ಲ ಪಾತಿಲೆ, ಹೀರೆ ಗಿಡ, ಉಳ್ಳಿ ಗಿಡ, ಚಪ್ರ ಹಬ್ಬಿಸ್ತೀರಿ ನೀವು ಮೇಲಕ್ಕೆ. ಆರಾಮಾಗೆ ನೋಡೋದಕ್ಕೂ ತುಂಬಾ ಸುಂದರವಾಗಿರ್ಬೇಕು, ಮತ್ತೆ ತರಕಾರಿನೂ ಬರಬಾರ್ದು. ಬರ್ಬೇಕು. ಒಳಗಡೆನೆ ಎಷ್ಟು ಬೇಕಾದ್ರೂ ನಾವು ಗೊಬ್ಬರ ಅದರೊಳಗೆ ಹಾಕಿರ್ತೀವಿ. ನೀರ್ ಹಾಕ್ತಾ ಇರ್ತಾರೆ, ಜೀವಾಮೃತ ಬಿಡ್ತಾರೆ. ಈ ಪಾಟ್ಗಳಲ್ಲಿ ಬೆಳೆಯೋದು ಅಂದ್ರೆ ಈ ತರ ಬೆಳೆದ್ರೆ ಬಹಳ ಅನುಕೂಲ ಆಗುತ್ತೆ. ವಿಶೇಷವಾಗಿ ಈ ಪದ್ಧತಿನ ನಾವು ಮನೆ ಮೇಲೆ ಬೇಕಾದ್ರೂ ಮಾಡ್ಬೋದಲ್ವಾ? ಮಾಡ್ಕೋಬಹುದು, ಮಾಡ್ತಾ ಇಲ್ಲ ಅಷ್ಟೇ. ರೈತರು ನೀವ್ ಹೇಳೋ ಪ್ರಕಾರ ಈ ತರದಲ್ಲಿ ಬೆಳೆಗಳನ್ನ ಅವರು ಮನೆ ಮೇಲ್ಗಡೆ ಹಾಕೊಂಡು ತರಕಾರಿ ಬೆಳ್ಕೊಬಹುದು. ಏನು ಕುರಿ ಗೊಬ್ಬರ ಸ್ವಾಯಕವಾಗಿ ಮಾಡಿ ನಾವ್ ಹೇಳೋದಷ್ಟೇ. ಇಷ್ಟೇ ಸಾಕು. ನಿಮ್ಮ ತರಕಾರಿ ನೀವೇ ತಗೊಳ್ಳಿ, ಏನ್ ತಗೋಬೇಕು ಅನ್ನೋ ಏನು ಉದ್ದೇಶ ಏನಿಲ್ಲ. ಮನೆ ಒಂದಿದ್ರೆ ಸಾಕು, ಮನೆ ಮೇಲ್ಗಡೆ ಬೆಳ್ಕೊಬಹುದು. ನೀವೇ ಮನೆಯಲ್ಲಿ ಸ್ವಂತ ನೀವು ಬೆಳೆದು ಆರ್ಗಾನಿಕ್ ಆಗಿ ತಿನ್ನಿ. ನಾವ್ ಹೇಳೋದು ಇಷ್ಟೇ. ನಾವ್ ಅದೇ ಉದ್ದೇಶ ಅಷ್ಟೇ. ನೋಡಿ, ಬಂದವರು ನಾವ್ ಮಾಡ್ಕೋಬಹುದು, ಮಾಡ್ಕೊಳ್ಳಿ, ಸಂತೋಷ ಸರ್. ನೀವೇ ಗೈಡೆನ್ಸ್ ಕೊಡ್ತೀರಿ, ಎಲ್ಲಾ ತರದ ಮಾರ್ಗದರ್ಶನ ಕೊಡ್ತೀರಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದೀನಿ ನೋಡಿ, ಅದು ಖಾಲಿ ಡಬ್ಬ ಇತ್ತು, ಮಣ್ಣು ತುಂಬಿದೆ. ಏನ್ ಮಣ್ಣಿಗೆ ಏನ್ ಕೊಡ್ಬೇಕು? ಇದನ್ನ ನಾವು ಅವ್ರ ಮನೆ ಮೇಲ್ಗಡೆನೆ ಮಾಡ್ಕೊಬಹುದು. ನೋಡಿ, ಈಗ ನಾವು ಹಸುಗೆಲ್ಲ ಇದು ಮಾಡ್ಸಿದ್ದೆ, ವೇಸ್ಟ್ ಆಯ್ತು. ಈಗ ಬೇರೆ ತರ ಹೊಸ ತರ ಮಾಡಿಸಿದೆ. ಯಾಕೆ ವೇಸ್ಟ್ ಮಾಡೋದು? ಮಣ್ಣು ಯಾರ ಸೊತ್ತು, ಎಲ್ಲಾರ ಸೊತ್ತು ಮಣ್ಣು ಸಿಗುತ್ತೆ. ನೋಡಿ, ಇಂಥದ್ದು ಹಾಕೊಳ್ಳಿ, ಕೊತ್ತಂಬರಿ ಸೊಪ್ಪು ಮಾಡ್ಕೊಳ್ಳಿ. ಡಬ್ಬದಲ್ಲಿ ಬೆಳೆದಿದ್ದೀರಿ? ಡಬ್ಬದಲ್ಲಿ ನೋಡಿ, ಎಲ್ಲ ಬ್ಯಾಚ್ ಈಗ ಬಂದಿದೆ, ಎಲ್ಲ ಮೊಳಕೆ ಬಂದಿದೆ. ಹೌದು. ಏನಿಲ್ಲ, ಹಸುಗಳಿಂದ ಸಗಣಿ ಒಂಚೂರು ಬಿಟ್ಕೊಂಡ್ರೆ ಸಾಕು. ಸ್ವಂತ ಸಗಣಿ ಇಲ್ಲ ಕುರಿ ಪಿಚ್ಕೆ ಹಾಕೊಂಡ್ರೆ ಸಾಕು. ಏನ್ ಬೇರೆ ಕಡೆ ಹೋಗೋ ಅವಶ್ಯಕತೆನೂ ಇರಲ್ಲ. ಸಾಕು, ಅಷ್ಟು ಮಾಡಿದ್ರೆ. ಇದೇನ್ ಸರ್ ಈ ಕಡೆ ಇಲ್ಲೇನೋ ಮಾಡಿದ್ರೆ? ಇದು ಗೆಣಸು, ಸಿಹಿ ಗೆಣಸು ಅಂತ. ವಿಶೇಷವಾಗಿ ಅಲ್ಲಿ ಚೀಲದಲ್ಲೆಲ್ಲ ತುಂಬಿದ್ದೆ, ಅದು ಹೆಚ್ಚಾಗಿ ಬಂದ್ ಜಾಗ ಚೇಂಜ್ ಮಾಡೋಣ ಅಂದ್ಬಿಟ್ಟು ವಿಶೇಷವಾಗಿ ಇದು ಒಳಗಡೆ ಇರ್ಲಿ, ಚೆನ್ನಾಗಿ ಸಿಗುತ್ತೆ. ಸೂಪರ್. ಸಿಹಿ ಗೆಣಸು ಭಾರಿ ಚೆನ್ನಾಗಿ ಬರುತ್ತೆ. ರೈಟ್. ಇದಕ್ಕೆಲ್ಲ ಇದು ಸರ್ ಡಬಲ್ ಬೀನ್ಸ್ ಅಂತ. ಡಬಲ್ ಬೀನ್ಸ್ ಅಂತ ಹಾಕಿದೀನಿ. ಸುಮ್ನೆ ಚಪ್ರಕ್ಕೆ ಡಿಸೈನ್ ಇರ್ತದೆ, ಜನ ಇರ್ಬೇಕು, ನಮ್ಗೆ ಸಂತೋಷ ಆಗ್ಬೇಕು. ನೋಡಿದ್ರೆ ಸಂತೋಷ ಆಗ್ಬೇಕು, ಇನ್ನು ಮಾಡ್ಬೇಕು ಅನ್ಸ್ಬೇಕು. ಇರೋದ್ರಿಂದ ನಮ್ಗೇನ್ ಬರುತ್ತೆ, ಆಸೆ ಬರುತ್ತೆ. ಬೆಳೆ ಬರುತ್ತೆ, ಬೇಡ 10 ಬಿಡೋ ಕಡೆ 5 ಬಿಡುತ್ತೆ. ನನಗೆ ಸಂತೋಷ. ಹಸಿರು ಇದು ಆದಾಗ ಕಣ್ಣು ಎಷ್ಟು ಮಂಜಿ. ಇವಾಗ ನಾವು ಕಣ್ಣೆಲ್ಲ ವಯಸ್ಸಾದ್ರೆ ಅಯ್ಯೋ ಏನೋ ಫ್ಲೆಕ್ಸ್ ಹಾಕಬೇಕು ಅಂತಾರೆ. ಇದನ್ನ ನೋಡಿ ಕಣ್ಣಿಗೆ ತಾನೇ ಯಾವ್ದು ಬೇಕಾಗಿರಲ್ಲ, ಎಲ್ಲ ಬಂದ್ಬಿಡುತ್ತೆ. ಆದ್ರೆ ಕಣ್ಣಿಗೆ ಅಷ್ಟು ತಾಕತ್ ಕೊಡುತ್ತೆ. ಆ ತರ ಇರುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಣ್ಣ, ನಿಮ್ಮ ತೋಟಕ್ಕೆ ಬಂದವರು ಯಾರು ಬೇಜಾರಿಂದ ಹೋಗಲ್ಲ. ಕಣ್ಣಿಗೆ ಆನಂದ, ಮನಸ್ಸಿಗೆ ಆನಂದ. ಜಾಗ ಇತ್ತು ಸರ್, ಇದು ಮರ ದೊಡ್ಡದಾಗ ಅವ್ರಿಗೆ ಏನ್ ಮಾಡ್ತೀರಾ, ಸೂಜಿ ಮಲ್ಲಿಗೆ ನೋಡಿ, ಅಲ್ಲಿ ಮಲ್ಲಿಗೆ ಗಿಡ ಹಾಕಿದೀನಿ ನೋಡಿ, ಅಲ್ಲೆಲ್ಲ ಮಲ್ಲಿಗೆ ಇದೆ, ಸಣ್ಣ ಮಲ್ಲಿಗೆ. ಜಾಗ ಯಾವ್ದು ವೇಸ್ಟ್ ಆಗ್ಬಾರ್ದು, ಇದು ಮಾಡ್ಬಾರ್ದು, ಇದೆಲ್ಲ ವೀಡ್ ಮಾಡಿ ಸರ್. ಇದು ಆಪಲ್, ಊಟಿ ಆಪಲ್ ನೋಡಿ, ಇಲ್ಲಿ ಲೈನ್ ಬಂದಿದೆ. ಅದೇ ಬೇರೆ ತರ ಬರುತ್ತೆ, ಇದೇ ಬೇರೆ ತರ ಬರುತ್ತೆ. ಅದು ಟೊಮೊಟೊ ಚೆರಿ, ಇದು ಆಪಲ್ ಚೆರಿ. ಸೇಮ್ ಆಪಲ್ ಟೈಪ್ ಅಲ್ಲೇ ಬರುತ್ತೆ. ಸುಮಾರು ಇದು 3ನೇ ಬ್ಯಾಚ್ ಸರ್ ಇದು ಬೆಳೆ ಆಪಲ್ ಚೆರಿ ಸರ್. ಇದು ಪಿಂಕ್ ಸೂಜಿ ಮಲ್ಲಿಗೆ, ವೈಟ್ ಬೇರೆ. ಇದು ಮಲ್ಲಿಗೆನಾ? ಮಲ್ಲಿಗೆ ಗಿಡನೇ ಇದು? ಸೂಜಿ ಮಲ್ಲಿಗೆ. ಇದು ಪಿಂಕ್ ಕಲರ್. ಪಿಂಕ್ ಕಲರ್. ನೋಡಿ, ಇದು ಕಡಲೆ ಬೀಜದ ಹಣ್ಣು ಅಂತ. ಅಂತ ಅದನ್ನ ಬೇರೆ ಹೆಸರಲ್ಲಿ ಕರೀತಾರೆ ನೀಟಾಗೆ. ನಮಗ್ ಬರೋದು ಇಷ್ಟೇ, ಕಡಲೆ ಬೀಜ ತರಾನೇ ಇದೆ. ಹೌದು, ಸೇಮ್. ನೀವು ಒಂದು ಹಣ್ಣು ತಿಂದ್ರೆ ಜಾಸ್ತಿ ಹಣ್ಣಾಗಿರೋದ್ನ 10 ಕಡಲೆ ಬೀಜ ತಿಂದಂಗ ಆಗುತ್ತೆ. ಒಂದು ಹಣ್ಣು ತಿಂದ್ರೆ ಒಂದು ಹಣ್ಣು ತಿಂದ್ರೆ 10 ಕಡಲೆ ಬೀಜಕ್ಕೆ ಸಮ. ಪಕ್ಷಿ ಪ್ರಾಣಿಗಳು ಬರುತ್ತೆ, ಅಳಿಲುಗಳು ಇರುತ್ತೆ ನೋಡಿ, ಎಲ್ಲ ಹಣ್ಣುಗಳೆಲ್ಲ ಅವೇ ತಿನ್ಕೊಳ್ಳುತ್ತೆ. ಸಾಕು, ನಮ್ಗ ಅವು ಖುಷಿಯಾಗಿರ್ಬೇಕು ಅಷ್ಟೇ. ಅದೊಂದು ಪಕ್ಷಿ ಪ್ರಾಣಿಗಳಿಗೆ ನಾವು ಬೇಕಾದಾಗ ಬಂದಾಗ, ಇವಾಗ ಯಾರೋ ಬರ್ತಾರೆ ಒಂದೊಂದು ಹಣ್ಣು ತಗೊಳ್ತಾರೆ. ಇದು ನೋಡಿ ಮಲ್ಲಿಗೆ, ಗುಂಡು ಮಲ್ಲಿಗೆ. ಹೌದು ನೋಡಿ, ಇದು
ತೊಂಡೆಕಾಯಿ ಮತ್ತೆ ಅಲ್ಲೂ ಬೇರೆ ಹಾಕಿದೀನಿ, ಹ್ಮ್ ಇಲ್ಲೂ ಬೇರೆ ಹಾಕಿದೀನಿ. ಹ್ಮ್ 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 ಎರಡು ಕವರೇಜ್ ಎಲ್ಲ ಈ ಚಪ್ರಕ್ಕೆ ಹಬ್ಬುತ್ತೆ. ಹಬ್ಬುತ್ತೆ. ಹ್ಮ್ ಅವಾಗ ನಮ್ ಹಬ್ಬಿದ ಮೇಲೆ ತುಂಬಾ ಚೆನ್ನಾಗಿರುತ್ತೆ, ಕೀಳೋದಕ್ಕೆ ನೋಡೋದಕ್ಕೆ ಸಂತೋಷ ಆಗ್ತದೆ. ಅದನ್ನ ತಿನ್ಬೇಕು ಅನ್ಸುತ್ತೆ ಅಂತ ಅನ್ಸುತ್ತೆ. ಇದೊಂಥರ ಈ ಡಿಮಾರ್ಟ್ ಅಲ್ಲಿ ಯಾವ ತರ ಹೋಗ್ತಾರೆ ಅಟ್ರಾಕ್ಷನ್ ಆಗುತ್ತೆ, ಆ ತರ ಅಟ್ರಾಕ್ಷನ್ ಶಕ್ತಿ ಬರುತ್ತೆ ನಮ್ಗೆ. ಓಕೆ. ನೋಡಿ ಮಾಡೋದನ್ನೇ ಸಿಸ್ಟಮೆಟಿಕಲ್ ಮಾಡಿದಿರಿ. ಅಷ್ಟೇ ಸರ್, ಇನ್ನೇನಿಲ್ಲ. ಕರೆಕ್ಟ್, ಅದೊಂದು ಸಿಸ್ಟಮ್ ಅಷ್ಟೇ, ಸಿಸ್ಟಮೆಟಿಕಲ್ ಮಾಡಿ ಹಂಗ್ ಮಾಡ್ತಾರೆ. ಅಣ್ಣ ಇದೇನು ಆಪಲ್ ಗಿಡನಾ ಇದು? ಹೌದು ಸರ್, ನೋಡಿ ಇದೊಂಥರ ಆಪಲ್. ಇದು ಎಷ್ಟು ತರದ ಆಪಲ್ ಹಾಕಿದ್ರಿ? 6 ತರ ಆಪಲ್ ಇದೆ. 6 ತರದ ಆಪಲ್ ಅನ್ನ ಹಾಕಿದ್ರಿ. ಓಕೆ. ನೋಡಿ ಇಲ್ಲಿ ಆಪಲ್ ಇದೆ, ನೋಡಿ ಇದು ಆಪಲ್. ಅದು ಸುಮಾರು ಒಳ್ಳೆ ಸೈಜ್ ಗಿಡಗಳು ಬೆಳೆದಿದ್ದಾವೆ, ಕಾಯಿ ಬಂದಿದೆ. ಹೌದು ಸರ್, ನೋಡಿ ಇಲ್ಲಿ ಹೌದು ಬಂದಿದೆ ಆಪಲ್. ಇದೊಂಥರ ಆಪಲ್ ನೋಡಿ, ಇದು ಆಪಲ್. ಇದು ಎರಡೆರಡು ಸರ್, ಏನೇನು ವೆರೈಟಿ ಕಾಣಿಸುತ್ತಾ? ಓಕೆ, ಇಲ್ಲೂ 2 ಇದಾವೆ, ಅಲ್ಲೂ 2 ಇದಾವೆ. ಡಿಫ್ರೆಂಟ್ ಮರ್ಸೇಬು ಅದು ಲಾಸ್ಟ್ ಅಲ್ಲಿ ಇರೋ. ಓಕೆ. ನೋಡಿ ಇದೆಲ್ಲ ತೈವಾನ್ ಸರ್, ಎಳ್ನೀರು ಗೊನೆ 4 ಕಡೆ 4 ಗೊನೆ ಹಾಗೆ ಇಳಿಯುತ್ತೆ. ಅದನ್ನ ನೋಡಿದ್ರೆ ನಮ್ಮ ಎಳ್ನೀರು ಕುಡ್ದಂಗ ಆಗುತ್ತೆ. ಸತ್ಯ, ಮನ್ಸಿನಂತೆ ಮಾದೇವ. ಖಂಡಿತ ಯಾವ ತರ ತಿಳ್ಕೋದ್ರೆ ಆ ತರ. ಎಸ್. ಇದು ಸಕ್ಕರೆ ಗುತ್ತಿ ಅಂತ ಒಂದು ಹಾಕಿದೀನಿ ಸರ್. ಸಕ್ಕರೆ ಗುತ್ತಿ ಮಾವು. ಹೌದು, ಇದು ಆಲ್ ಸೀಸನ್ ಮ್ಯಾಂಗೋ ಅಂತ. ಆಲ್ ಸೀಸನ್, ಎಲ್ಲಾ ಟೈಮಲ್ಲೂ ಬರುತ್ತೆ. ಮಾವಿನಕಾಯಿ ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಪ್ರತಿ ತಿಂಗಳಲ್ಲೂ ಕಾಯಿ ಇದ್ದೇ ಇರುತ್ತೆ. ಇದು ರೆಡ್ ಬಾಳೆ ಅಂತ ಸರ್. ಇದು ಬಾಳೆಗಳಲ್ಲಿ ರೆಡ್ ಬಾಳೆ. ರೆಡ್. ಇದು ರಾಜಬಾಳೆ ಇದೆ ನೋಡಿ, ರಾಜಬಾಳೆ. ಹೌದು. ವಿಶೇಷವಾಗಿ ಬೇರೆ ಕಡೆ ಹಾಕಿದೀನಿ. ಇದು ಸಿದ್ದು ಹಲ್ಸು. ವಾಟರ್ ಆಪಲ್ ಅಂತ. ಎಷ್ಟು ಸ್ಪೀಡ್ ಇದೆ ಅಂದ್ರೆ ಸುಮಾರು 98 ಕೆಜಿ ಸರ್. ಒಂದೇ ಗಿಡ 98 ಕೆಜಿ. ಮಿಕ್ಕಿ ಎಲ್ಲ ಆಗಿ 98 ಕೆಜಿ ಮಾರಿರೋದು ಲೆಕ್ಕ. ನೀವು ತಿಂದು ಉಳಿದಿದ್ದು 98 ಕೆಜಿ. ಇದೊಂದು ಗಿಡ ನಾನು ಕೊಡ್ತೀನಿ, ಎಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ಬೆಳೆ ಬಿಡುತ್ತೆ. ಅಷ್ಟು ಸ್ವೀಟ್ ಆಪಲ್ ಇದ್ದಂಗೆ. ವರ್ಷದಲ್ಲಿ 2 ಬೆಳೆ ಕೇಳ್ತಾರೆ, ಈಗೂ ಕೇಳ್ತಾರೆ. ಇಲ್ದಿರೋದು ನಾವ್ ಏನು ಮಾಡಕ್ಕಾಗಲ್ಲ. ಸತ್ಯ. ಇದು ಪಚ್ಚಬಾಳೆ ಸರ್, ನೋಡಿ ಇಲ್ಲಿ ಪಚ್ಚಬಾಳೆ. ಓಕೆ ಸರ್, ನಾವೇನು ಮಾಡಿಲ್ಲ, ಒಂದೇ ಗಿಡ ಹಾಕಿರೋದು. ಒಂದು ಗಿಡಕ್ಕೆ ಇಷ್ಟ ಆಗಿದೆ. ಒಂದು ಗಿಡಕ್ಕೆ ಎಷ್ಟು ಗೊನೆ ಕಟ್ ಮಾಡಿದೀನಿ ನೀವು ಬುಡ ನೋಡಿ. ನೋಡಿ ಅದೊಂದು ಹಾಗೆ 5 ಗೊನೆ ಹತ್ತತ್ರ ಕಟ್ ಮಾಡಿರೋದು. ಈಗ ಇನ್ನೊಂದು ಗೊನೆ ನೋಡಿ, ಗೊನೆನೂ ತುಂಬಾ ದೊಡ್ಡದಾಗಿದೆ. ಸರ್ ನೋಡಿ, ಅಂದ್ರೆ ನಿಮ್ಮ ಭೂಮಿ ಅಷ್ಟೊಂದು ಫಲವತ್ತವಾಗಿದೆ, ಹಂಗಾಗಿ ಎಲ್ಲಾ ರೀತಿಯಾದಂತ ಬೆಳೆಗಳು ಸಹ ತುಂಬಾ ಚೆನ್ನಾಗಿ ಬಂದಿದೆ. ಇದು ಯಾವ್ದಣ್ಣ? ಇವು ಪಚ್ಚಬಾಳೆ ಸರ್. ಇವು 3 ಪಚ್ಚಬಾಳೆ. ಓಕೆ. ನೋಡಿ ಇದು ಏಲಕ್ಕಿ ಬಾಳೆ. ಇದು ಕೇರಳ ಬಾಳೆ, ಆಂಧ್ರ ಬಾಳೆ ಅಂತಾರೆ. ಆಂಧ್ರ ಬಾಳೆ, ಕೇರಳ ಬಾಳೆ. ಅದೇ ಒಂಥರ ಇರುತ್ತಲ್ಲ, ಕೇರಳ ಬಾಳೆ. ಹೌದು, ಇದು ಅಷ್ಟೇ ಆಂಧ್ರ ಬಾಳೆ. ಕರ್ಪೂರದ ಬಾಳೆ, ನಂಜನಗೂಡು ಬಾಳೆ. ಆ ಕಡೆದು ನಂಜನಗೂಡು ಬಾಳೆ. ಅಲ್ಲಿಂದ ಇಷ್ಟ ಬಾಳೆ. ಇದು ಪನ್ನೀರ್ ಹಣ್ಣು ಅಂತ. ಪನ್ನೀರ್ ಹಣ್ಣು. ಓಕೆ. ಕನಕಾಂಬರ ಸುಮ್ಮನೆ ಮನೆಗೆ, ಇದಕ್ಕೆ ಹೆಚ್ಚಾಗಿ ಮಲ್ಲಿಗೆ. ಓಕೆ. ಇದು ಮಾವಿನ ಹಣ್ಣು. ಹೌದು ಸರ್. ಇದು ತೋತಾಪುರಿ ಸರ್. ತೋತಾಪುರಿ ನಿಮಗೆ 1 ಕೆಜಿ ಎತ್ತ ಬರುತ್ತೆ ಇವೆಲ್ಲ. 1 ಕೆಜಿ ಬರುತ್ತೆ, 1 ಕೆಜಿ ಮೇಲೆ ಬರುತ್ತೆ. ಕೆಜಿ ಎತ್ತ ನೋಡಿ. ಹೌದು. 1 ಕೆಜಿ. ಹೌದು, 1 ಕೆಜಿ. ಜೇನು ಪೆಟ್ಟಿಗೆ ಸರ್, ನಾವು ಇಲ್ಲೇ ಇಟ್ಬಿಟ್ಟಿರ್ತೀವಿ. ಅಂದ್ರೆ ನಿಮ್ಮ ತೋಟದಲ್ಲಿ ಎಷ್ಟು ಜೇನು ಪೆಟ್ಟಿಗೆ ಇದೆ ಅಣ್ಣ? ಸರ್ ಎಲ್ಲ ಈ 10 ಪೆಟ್ಟಿಗೆ ಇದೆ ಸರ್. 10 ಇದೆ. ಮೊನ್ನೆ 9 ಕೆಜಿ ಎತ್ತತ್ರ ಎಲ್ಲರಿಗೂ ಕೊಟ್ಟೆ, ಆಮೇಲೆ ಖಾಲಿ ಆಯ್ತು. ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಏನು ಅಂದ್ರೆ ಒಬ್ಬೊಬ್ರೆ ಒಂದೊಂದು ಅರ್ಧ ಕೆಜಿ 1 ಕೆಜಿ ತಗೊಂಡೋದ್ರೆ ಎಲ್ಲರಿಗೂ ಸಿಗುತ್ತೆ. ಸಿಕ್ತು ಅನ್ಬಿಟ್ಟು ಎಲ್ಲ ತಗೊಂಡಲ್ಲ ನಾವು. ಅಂದ್ರೆ ಬೇಕು ಅಂತೇಳಿ ಎಲ್ಲ ತಗೊಂಡೋಗ್ತಾರೆ. ನಿಮ್ಮ ಆಸೆ ಏನು ಅಂದ್ರೆ ಹಂಚಿ ತಿನ್ಬೇಕು ಅನ್ನೋದು. ಒಬ್ಬರು ತಿನ್ನೋದು 10 ಜನ ತಿಂದ್ರೆ ಅನುಭವಿಸ್ಬೇಕು ಅನ್ನೋದು. ನಮಗ್ ದುಡ್ಡು ಬಂದಂಗೆ. ಇಲ್ಲದೆ ನಾವು ದುಡ್ಡು ಕೊಡಲ್ವೇನ್ರಿ ಅಂತಾರೆ. ಪ್ರಶ್ನೆ ಅಲ್ಲ, ವಿಷಯ ಎಲ್ಲ ದುಡ್ಡು ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಕೋಬಹುದು. ಈ ಕಾಲದಲ್ಲಿ ಹೋಗ ಗುಡ್ಲಿ ತಗೊಂಡವ್ರು ಕೂಲಿ ಕೊಡ್ತಾರೆ, ಇದ್ ಮಾಡ್ತಾರೆ, ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಕೋಬಹುದು. ಏನೋ ಅದನ್ನೆಲ್ಲ ತಿಂದು ಸಂತೋಷ ಪಡ್ಲಿ ಅನ್ನೋದು ಒಂದು ನಮ್ಮ ಒಳಗಡೆ ಉದ್ದೇಶ. ಇದು ಹುಲ್ಲು, ಹಸುಗಳಿಗೆ ರಾಗಿ ಹುಲ್ಲು. ಅಲ್ಲಿ ನೆಲ್ಲುಲ್ಲು ಇದೆ. ಇದು ರಾಗಿ ಹುಲ್ಲು, ಆ ಕಡೆ ಇರೋದು ನೆಲ್ಲುಲ್ಲು. ಇದು ಸ್ಟಾರ್ ಫ್ರೂಟ್ ಅಂತ. ಸ್ಟಾರ್ ಫ್ರೂಟ್ಸ್, ಕೊಬ್ಬರಿ ಹಣ್ಣು ಅಂತ ಅಂತೀರಿ. ಈ ವರಲಕ್ಷ್ಮಿ ಹಬ್ಬಕ್ಕೆ ಇದಕ್ಕೆಲ್ಲ ಕಾಯಿ ಬಿಡುತ್ತಲ್ಲ, ಬೊಲೆ ಕಾಯಿ ಬಿಡುತ್ತೆ ಸರ್. ಬೊಲೆ ಸ್ವೀಟು. ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್ ಅಂತ ಸರ್ ಇದು. ಇದು ನೋಡಿ, ಇಲ್ಲಿ ಬಂದಿದೆ ನೋಡಿ.
ಬಂದಿದೆ. ಓ ಸೂಪರ್. ಇನ್ನು ಬರುತ್ತೆ ಅತಿ ಹೆಚ್ಚಾಗಿ ಈ ತರ ಸರ್. ತುಂಬಾ ಸ್ವೀಟ್ ಆಗಿರುತ್ತೆ, ಹುಳಿ ಇರಲ್ಲ ಸರ್. ಹುಳಿ ಇರೋದಿಲ್ಲ, ಸ್ವೀಟ್ ಇರುತ್ತೆ. ಇದು ಎಲ್ಲೋ ಕಲರ್ ಬರುತ್ತೆ, ಅದರಲ್ಲೇ ಗ್ರೀನ್ ಅಲ್ಲೇ ಸ್ವೀಟ್ ಇದು ಎಲ್ಲೋ ಸ್ವೀಟ್, ಇದು ಗ್ರೀನ್ ಸ್ವೀಟ್. ಗ್ರೀನ್ ಸ್ವೀಟ್ ಓಕೆ. ಆತರ ಸರ್. ಅವ್ರು ಏನೇನು ಹೇಳ್ತಾರ ನೋಡೋಣ ಅಂತ ಪರ್ಫೆಕ್ಟ್ ಆಗಿದೆ. ಓಕೆ. ಇದು ಅಂಜೂರ ಸರ್. ಇದು ಅಂಜೂರ. ಎಲ್ಲ ಅಂಜೂರ ಓಕೆ. ಒಂದು ಹಾಕಿದೀನಿ. ಇದು ಪಪ್ಪಾಯ. ಇದು ಮಲ್ಲಿಕಾ ಸರ್. ಮಲ್ಲಿಕಾ ಮಾವು. ಹೌದು, ಮಲ್ಲಿಕಾ ಒಂದ್ 2-3 ಇದೆ. ಇದು ನೆಲ್ಲುಲ್ಲು. ನೆಲ್ಲುಲ್ಲು ಹೇಳಿದ್ರಲ್ಲ, ಇದು ನೆಲ್ಲುಲ್ಲು. ಓಕೆ. ತಿನ್ನೋದಕ್ಕೋಸ್ಕರ. ಇದು ಸರ್ ನಾಟಿ ನಿಂಬೆ. ನಾಟಿ ಭಾರಿ ಫ್ಲೇವರ್ ಸರ್ ಇದು. ನಾಟಿ ನಿಂಬೆ. ಹೌದು ನಾಟಿ ನಿಂಬೆ. ನೋಡಿ ಇಲ್ಲಿ ಕೆಳಗಡೆ ಮುಳ್ಳು ಜಾಸ್ತಿ ಇದು. ಏನ್ ಫ್ಲೇವರ್ ಅಂದ್ರೆ ಆ ಫ್ಲೇವರೇ ಬೇರೆ ಬಿಡಿ. ಅದು ಒಂದು ಚಿತ್ರಾನ್ನ ತಿಂದು ಅಂದ್ರೆ ಗೊತ್ತಾಗುತ್ತೆ, ಸ್ವಾದ ಬೇರೆ. ಹೌದು. ಗಜಿ ನಿಂಬೆ ಸುಮಾರು ಇನ್ನು ದಪ್ಪ, ಅತಿ ಹೆಚ್ಚು ದಪ್ಪ ಬರುತ್ತೆ ಗಜಿ ನಿಂಬೆ. ಇದು ಹಾಲ್ ಸೀಸನ್ ನಿಂಬೆ ಅಂತ. ಎನಿ ಟೈಮ್ ನಿಂಬೆ ಹಣ್ಣು ಬರುತ್ತೆ. ಎನಿ ಟೈಮ್ ನಿಂಬೆ. ಓಕೆ. ಇದು ಸೇಮ್ ತರ ನಾಟಿ ನಿಂಬೆನೆ. ಇನ್ನೊಂದು ಗಿಡ ಬೇಕು, ಅದು ಬಲೆ ಫ್ಲೇವರ್ ಆಗಿದೆ ಅಂದ್ಬಿಟ್ಟು ನಾಟಿ ನಿಂಬೆ ತಂದೆ. ಇದು ಸೀಸನ್ ನಿಂಬೆ. ಸೀಸನ್ ಮಾತ್ರ ಬಿಡುತ್ತೆ ಸರ್ ಇದು. ಅಂದ್ರೆ ಒನ್ ಟೈಮ್. ಓಕೆ. 2 ಟೈಮ್ ಬರುತ್ತೆ ಸರ್. 6 ತಿಂಗಳಲ್ಲಿ ಒಂದ್ಸರಿ ಬರುತ್ತೆ. ಇದು ನಿಂಬೆನೆ. ಇದು ದ್ರಾಕ್ಷಿ ಗೊನೆ ಗುಚ್ಚಿ ಬಿಡ್ದಂಗ್ ಬಿಡುತ್ತೆ ಇದು ನಿಂಬೆ. ಓಹೋ, ದ್ರಾಕ್ಷಿ ಗೊಂಚಲ್ ತರ. ಗೊಂಚಲು ತರ. ಇದೊಂಥರ ಫ್ಲೇವರ್ ಚೆನ್ನಾಗಿದೆ. ಸೂಪರ್. ಅಂದ್ರೆ ದ್ರಾಕ್ಷಿ ತರಾನೇ ಬಿಡುತ್ತೆ. ಹೌದು. ಸೂಪರ್. ಎಲ್ಲ ಕರ್ಪೂರದ ಬಾಳೆ, ಬುಜ್ಜಿ ಬಾಳೆ, ಅಂದ್ರ ಬಾಳೆ, ಮತ್ತೆ ಪುಲ್ಲಿದ್ ಬಾಳೆ. ಓಕೆ. ಬರೇ ಪುಲ್ಲಿಕ್ಕೆ ಹಾಕ್ತಾರಲ್ಲ ಸರ್, ಸಣ್ಣ. ಇದು ಸೇಂದೂರ ಸರ್, ಹಣ್ಣು, ಮಾವಿನ ಹಣ್ಣು. ಕವರ್ ಮಾಡ್ತಾರೆ. ಯಾವ್ದಿದು? ಸೇಂದೂರ ಮಾವಿನ ಹಣ್ಣು. ಸ್ವಲ್ಪ ಸಣ್ಣ ಬಿಟ್ಟಿದೆ ಈ ತಲೆ. ನೋಡಿ ಸರ್, ಇದು ಪುಲ್ಲಿದ್ ಬಾಳೆ. ಇದು ಇಷ್ಟೇ ಬರೋದು. ಪಲ್ಯ ಮಾಡ್ಕೊಂಡು ತಿಂದ್ರೆ ಕಿಡ್ನಿ ಪಲ್ಯಗೋಸ್ಕರ ಅಷ್ಟೇ. ಏನೋ ಅದೊಂದು ಜಾತಿ ಅದು ತಂದಿದ್ದೀನಿ ನೋಡಿ, ಅಲ್ಲಿ ಅಷ್ಟೇ. ಇಷ್ಟೇ ದಪ್ಪ ಬರೋದು, ಇನ್ನು ದಪ್ಪ ಬರಲ್ಲ. ಹೌದು ಸರ್. ಓಕೆ. ಇದು ಮಾಮೂಲಿ ಏಲಕ್ಕಿ, ಜೇನು. ತುಪ್ಪ ಎಲ್ಲ ಮೊನ್ನೆ ಇದಕ್ಕೆ ಅಂತ ಕುಡಿದ್ಬಿಟ್ಟಿದೆ. ತುಪ್ಪ ಎಲ್ಲ ಕುಡಿದಿದೆ. ಗುಣ ಇದೆ. ಇದು ಆಮ್ಲೆಟ್ ಕಾಯಿ ಅಂತಾರೆ ಸರ್, ಉಪ್ಪಿನಕಾಯಿಗೆ ಮಾತ್ರ. ಇದು ಉಪ್ಪಿನಕಾಯಿಗೆ. ಉಪ್ಪಿನಕಾಯಿ ತಿನ್ಬೋದಾ? ಇಲ್ಲ ಸರ್. ತಿಂದ್ರೆ ಏನಾಗುತ್ತೆ? ಚಿತ್ರಾನ್ನ ಗೊಜ್ಜು, ತೊಕ್ಕು ಮಾಡಕ್ಕೆ ಆಮ್ಲೆಟ್ ಕಾಯಿ, ಉಪ್ಪಿನಕಾಯಿ, ಮಾವಿನಕಾಯಿ ಅಂತ ತಿಂದ್ರೆ ಏನು ಯಾವ ತರ ಬರುತ್ತೆ? ಟೇಸ್ಟ್ ಇರಲ್ಲ. ಅಂದ್ರೆ ಉಪ್ಪಿನಕಾಯಿ ಹಾಕಿದ್ರೆ ಟೇಸ್ಟ್ ಬರ್ತದೆ. ಫ್ಲೇವರ್ ಬೇರೆ, ಚಿತ್ರಾನ್ನಕ್ಕೆ ಬೇರೆ, ಇದಕ್ಕೆ ಬೇರೆ. ರೈಟ್. ಫಿಶ್ ಸರ್, ಇದು ಫಿಶ್. ಈ ಫಂಡ್ ಅಲ್ಲಿ ಫಿಶ್ ಬೆಳೆದಿದೆ. ಇದೆ ಈಗ ಫಿಶ್ ಇದಾವೆ. ಫಿಶ್ ಇದೆ, ಒಂದು 300 ಫಿಶ್ ಇದೆ. ನೋಡಿ, ಇದು ರಾಬಿಟ್ ಮರಗಳು. ಸೂಪರ್. ಇದು ತಾವರೆ ಹೂಕ್ಕೆ ಒಂಥರ ಸಿದ್ಧಾಗಿ ಮಾಡಿದ್ದೀನಿ. ನೆಲ್ಲಿಕಾಯಿ ಸರ್, ಸಣ್ಣ ನೆಲ್ಲಿ. ಈ ನೆಲ್ಲಿಲೇ ಬೇರೆ ಬೇರೆ ತರ ಇದೆ. ಇದು ಮಾಮೂಲಿ ಸ್ವಲ್ಪ ಲೈಟ್ ಆಗಿ ಹುಳಿ ಬರುತ್ತೆ. ಇನ್ನೊಂದು ಅತಿ ಹೆಚ್ಚು ಸ್ವೀಟ್ ಬರುತ್ತೆ. ಇನ್ನೊಂದು ಪಕ್ಕದಲ್ಲಿ ಗಿಡ ಇದೆ, ಆ ಕಡೆ ಇರೋದು. ಇವೆಲ್ಲ ಲವ್ ಬರ್ಡ್ಸ್ ಗಳು ಸರ್. ಇವೆಲ್ಲ ಖುಷಿಗೋಸ್ಕರ ಲವ್ ಬರ್ಡ್ಸ್. ಅದು ರೋಡಿ ರಂಗ ಇದೆ. ಮೊಟ್ಟೆಗಳು ಇಕ್ಕಿವೆ, ಮರಿಗಳು ಮಾಡಿವೆ. ಸೂಪರ್. ಇದು ನೀಲಮ್ ಅಂತ ಸರ್. ಮಾವಿನ ಹಣ್ಣಲ್ಲಿ ಲಾಸ್ಟ್ ಹಣ್ಣು ಬರೋದೇ ನೀಲಮ್. ಅತಿ ಹೆಚ್ಚು ಇದೆಲ್ಲ ಸೀಸನ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದು ಬರೋದು. ದೇಶಿಗೆ ಇದಕ್ಕೆ ಹತ್ತತ್ರ ಬರೋದು ಇದೇ ಮಾವಿನ ಹಣ್ಣು, ನೀಲಂಬರಿ. ಇದು ಒಂದೇ ಮರ ಇರೋದು ನಮ್ಮಲ್ಲಿ. ವಿಷಯ ಬೇಕು ಮನೆಗೆ ಅಂತ ಹಾಕೊಂಡಿದೀವಿ. ಹೆಚ್ಚಾಗಿ ಬಿಡುತ್ತೆ. ಓಸಲಿ ಸುಮಾರು ಇದೆ, 1800 ಹಣ್ಣು ಬಿಟ್ಟಿತ್ತು. 1800 ಹಣ್ಣು ಓಸಲಿ. ಈ ಸಲ ಸ್ವಲ್ಪ ಕಮ್ಮಿ ಆಗಿದೆ. ಓಕೆ.